1200 ಸಿನಿಮಾ ಮಾಡಿದೆ ಸಾಹಸ ಕಲಾವಿದನಾಗಿ. ವಿಷ್ಣು ಸರ್ ಹೇಳೋರೆ ಹಿಂಗೆಲ್ಲ ರಿಸ್ಕ್ ಮಾಡ್ತೀವಿ ನೋಡ್ಕೊಂಡು ಮಾಡು ಅಂತ ಹೇಳೋರು ನನಗೆ. ಅವ್ರು ಏನು ಮಾಡಿದ ಜಂಪ್ ಮಾಡೋಕ್ಕೆ ಬದಲೇ ಬಾಂಬ್ ಬ್ಲಾಸ್ಟ್ ಮಾಡಿಬಿಟ್ಟಿದ್ದೆ. ಮಾಲಸಿ ಮೇಡಮ್ ಇಷ್ಟು ಸಿನಿಮಾದಲ್ಲಿ ನಾನೇ ಪರ್ಮನೆಂಟ್ ಡೂಪಾಗಿ ಕೆಲಸ ಮಾಡಿದ್ದೀನಿ. ಚೈತ್ರದ ಪ್ರೇಮಾಂಜಲಿ ಅವರು ಡಿಸ್ಟ್ರಿಬ್ಯೂಟ್ರು. ಫ್ಲೋರ್ ಬರುತ್ತೆ ಟಾಪಿಂದ, ಆ ಫಸ್ಟ್ ಫ್ಲೋರ್ವರೆಗೂ ನಾನು ರೋಪಲ್ಲಿ ಬಂದಿದ್ದೆ ನೈಟ್ 12 ಗಂಟೆಯಲ್ಲಿ. ಆ ಸೈಕಲ್ ಚೇಂಜ್ ಮಾಡಬೇಕಾದಾಗ ಮೇಡಮ್ ಅವರು ಹಿಂಗೆ ಡೀಪು ಒಂದು 40 ಫೀಟ್ ಡೀಪಲ್ಲಿ ಸೈಕಲ್ ಇಳಿಸ್ಬೇಕು. ಸೊ ಡೂಪ್ ನಾನೇ ಇಳಿಸ್ಬೇಕಾದಾಗ ಮಿಸ್ ಆಗ್ಬಿಟ್ಟು ನಾನು ಬಾಲ್ ಥರ ಬೌನ್ಸ್ ಆಗಿದ್ದೀನಿ. ಫೇಸು ಶೇಕಿಂಗ್ ಆಗುತ್ತೆ. ಇದೆಲ್ಲ ನಾನು ಇಂಟ್ರೊಡ್ಯೂಸ್ ಹೌದೌದು ಈಗ ಇಂಟ್ರೊಡ್ಯೂಸ್ ಮಾಡಿದ್ದು ನಾನೆಲ್ಲ ನಾನು. ಯಾಕಂದರೆ ಎಲ್ಲ ಮಾಸ್ಟರ್ಗಳು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಮಾಸ್ಟರ್ ಹೇಳಿದ್ರು, ಮಾಸ್ಟರ್ ಅಲ್ಲೊಂದು ಸ್ವಲ್ಪ 1-2 ಅವರ್ ಡೂಪ್ ಇದೆ, ಡೂಪ್ ಮಾಡ್ಕೊಂಡ್ಬಿಟ್ಟಿದ್ದೆ, ಕಳಿಸೋರು ನನ್ನ. ಆಯಿತು ಹೋಗ್ಬಾ ಇಲ್ಲಿ ಕೆಲಸ ಮುಗಿಸ್ಕೊಂಡು ಕಳಿಸ್ಕೊಟ್ಬಿಡೋರು. ಸೊ ಎಲ್ಲ ಸಾಹಸ ನಿರ್ದೇಶಕರು ನನಗೆ ಅವರೆಲ್ಲರೂ ನಾನು ಒಂದನೇ ಹೇಳ್ತೀನಿ ಹೃದಯಪೂರ್ವಕವಾಗಿ. ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನು ಈಗ ಬೆಳಿಬೇಕು ಕಾರಣ ಅಂದರೆ ಅದೇನೆ. ಯಾಕೆಂದರೆ ಎಲ್ಲ ಸಪೋರ್ಟ್ ಇದ್ದರೆ ಎಲ್ಲ ಮಾಡೋಕ್ಕಾಗೋದು, ಸಪೋರ್ಟ್ ಯಾವುದೂ ಮಾಡೋಕ್ಕಾಗಲ್ಲ. ಸೊ ನಾನು ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಯಿತು. 1200 ಸಿನಿಮಾ ಮಾಡಿದೆ ಸಾಹಸ ಕಲಾವಿದನಾಗಿ. 3 ಇಯರ್ಸ್ ಫುಲ್ ನಾನು ಸಾಹಸ ಕಲಾವಿದನಾಗಿ ವರ್ಕ್ ಮಾಡಿ. ಅದು ರೂಲ್ಸ್ ಇತ್ತು, ಸಾಹಸ ನಿರ್ದೇಶಕರಾಗಬೇಕಾದ್ರೆ 5 ವರ್ಷ ಬೇಕು. ನಮ್ಮ ಸಂಘದ ರೂಲ್ಸ್ ಅದೆಲ್ಲ ಇದೆ. ಸೊ ನಾನು 5 ವರ್ಷದವರೆಗೂ ನಾನು ಎಲ್ಲ ಸಿನಿಮಾದಲ್ಲೂ ಮಾಡಿದೆ ನಾನು. ಸೊ ಅಲ್ಲಿಂದ ನನ್ನ ಜರ್ನಿ ಇಲ್ಲಿವರೆಗೂ ಬಂತು. ಕಲಾವಿದನಾಗಿ ಒಳ್ಳೆ ಹೆಸರು ಮಾಡಿದೆ. ಶಿವಣ್ಣ, ರಾಘಣ್ಣ, ನಮ್ಮ ಶಶಿಕುಮಾರ್ ಅವರು, ಜಗ್ಗೇಶ್ ಅವರು, ದೇವ್ ಸಾರು, ಸಾಯಿ ಕುಮಾರ್, ಎಲ್ಲರಿಗೂ ಎಲ್ಲ ಹಾಲ್ ಸೀನಿಯರ್ ಆರ್ಟಿಸ್ಟ್ ಯಾರಿದ್ದಾರೆ ಇವತ್ತು ನಾನು ಎಲ್ಲರ ಹತ್ರ ಡೂಪ್ ಮಾಡಿದ್ದೀನಿ. ಎಲ್ಲರ ಜೊತೆ ಕೆಲಸನ ಮಾಡಿದ್ದೀನಿ ಇವಾಗ. ಸೊ ನಾನು ಅವಾಗ ಎಲ್ಲರೂ ಎಷ್ಟು ಜನಕ್ಕೆ ಡೂಪ್ ಹಾಕಿದ್ದೀನಿ ನಾನು ಎಲ್ಲರಿಗೂ. ಅವ್ರ ಜೊತೆಲೂ ಸ್ಟಂಟ್ ಮ್ಯಾನ್ ಆಗಿ ಕೆಲಸ ಮಾಡಿದೆ, ಡೂಪಾಗಿ ಮಾಡಿದೆ ವಿಷ್ಣು ಸರ್ ಜೊತೆಯಲ್ಲಿ. ವಿಷ್ಣು ಸರ್ಗೆ ನಾನು ನಂಜುಂಡ ನಾಗರಾಜ್ ಅವರು ಮಾಸ್ಟ್ರು, ಥ್ರಿಲ್ಲರ್ ಮಂಜುರು ಮಾಸ್ಟ್ರು. ಸೊ ಇಬ್ಬರು ನಾನು ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಇಬ್ಬರು ಕಾರಣ ನನಗೆ. ಯಾಕೆ ನಾನು ಸಾಮ್ರಾಟ್ ಅಂತ ಮಂಜು ಮಾಸ್ಟ್ರದು ಫಸ್ಟ್ ಸಿನಿಮಾ ವಿಷ್ಣು ಜೊತೆಲಿ ಕಾಂಬಿನೇಷನ್ನು, ಆಗ ಸ್ಟಂಟ್ ಮ್ಯಾನ್ ಆಗಿದ್ದಾಗ ನಾನು ಅಲ್ಲಿ ವರ್ಕ್ ಮಾಡಿದೆ. ನಮ್ಮ ವರ್ಕ್ ನೋಡಿ ವಿಷ್ಣು ಸರ್ ತುಂಬ ಖುಷಿ ಪಡೋರು. ಏನು ಹಿಂಗೆ ಮಾಡ್ತಾರೆ ಹುಡುಗ ಇಷ್ಟು ಕ್ವಿಕ್ಕಾಗಿ ಅವರು. ನಾವು ಜೊತೆ ಫೋಟೋ ಇಟ್ಸ್ಕೊಂಡಿದ್ದೀನಿ. ಅದಾದಮೇಲೆ ನಂಜು ನಾಗರಾಜ್ ಮಾಡೋರು ಕುಂತಿ ಪುತ್ರ ಅಂತ ಮಾಡಿದೆ ನಾನು. ಅದರಲ್ಲಿ ತುಂಬಾ ರಿಸ್ಕ್ ಶಾಟ್ಗಳು ಮಾಡಿದೆ ನಾನು. ವಿಷ್ಣು ಸರ್ ಹೇಳೋರೆ ಹಿಂಗೆಲ್ಲ ರಿಸ್ಕ್ ಮಾಡ್ತೀವಿ ನೋಡ್ಕೊಂಡು ಮಾಡು ಅಂತ ಹೇಳೋರು ನನಗೆ. ನಮ್ಗೆ ಅವಾಗ ಏನಂದರೆ ಕೆಲಸ ಅಂತಿತ್ತು ನಮಗೆ. ನನಗೂ ಕೆಲಸ ಮಾಡಬಾರ್ದು ಅಂತೇನು, ನಮ್ಗೆ ಕೆಲಸ ತುಂಬ ಇಷ್ಟವಾದ ಕೆಲಸಗಳು ಮಾಡ್ತಿದ್ವಿ. ಆ ಕೆಲಸ ಚೆನ್ನಾಗಿ ಮಾಡಬೇಕು, ನೋಡಿದವ್ರು ನಮಗೆ ಹೊಗಳ್ಬೇಕು ಅನ್ನೋ ನಾನು ಕೆಲಸ ಮಾಡ್ತಿದ್ದೆ. ಬಟ್ ಇವತ್ತೆಲ್ಲ ನನ್ನ ಕೆಲಸ ನೋಡಿದ್ದಾರೆ, ಯಾವ ಥರ ಮಾಡಿದೆ ನಾನು, ಹೆಂಗಿದೆ ಅಂತ ಎಲ್ಲರೂ ಗೊತ್ತಿದೆ. ನಾನು ಹೇಳ್ಬೇಕಾದೇನಿಲ್ಲ. ರಿಸ್ಕ್ ಅಂದರೆ ಯಾವ ರೀತಿ ಇರುತ್ತೆ ಸರ್ ಆವಾಗ? ಈಗ ರಿಸ್ಕ್ ಅಂದರೆ ನಾನು ವಿಷ್ಣು ಸರ್ ಡೂಪ್ ಮಾಡ್ತೀವಿ ಕುಂತಿಪುತ್ರದಲ್ಲಿ. ಇಲ್ಲೊಂದು ಇಟ್ಟಿಗೆ ಫ್ಯಾಕ್ಟ್ರಿ ಇತ್ತು ಯಲಂಕದಲ್ಲಿ, ಹೆಂಚಿನ ಫ್ಯಾಕ್ಟ್ರಿ ಇಲ್ಲ. ಆ ಹೆಂಚಿನ ಫ್ಯಾಕ್ಟ್ರಿಯಲ್ಲಿ ಒಂದು ಬಾಕ್ಸ್ ಮಾಡಿ ಅಲ್ಲಿಂದ ಬಾಕ್ಸ್ ಹೊಡ್ಕೊಂಬರ್ಬೇಕು. ಹಿಂದ್ಗಡೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಅವ್ರು ಏನು ಮಾಡಿದ ಜಂಪ್ ಮಾಡೋಕ್ಕೆ ಬದಲೇ ಬಾಂಬ್ ಬ್ಲಾಸ್ಟ್ ಮಾಡಿಬಿಟ್ಟಿದ್ದ. ಸೊ ನಾವು ಫೈರ್ ಒಳಗೆ ಬಂದ್ವಿ ನಾವು ಅಲ್ಲಿಂದ. ಸೊ ಅಷ್ಟು ರಿಸ್ಕ್ ಅಂದರೆ ಅದು ಪ್ರಾಣಾಪಾಯದಿಂದ ಪಾರಾದ್ವಿ ಅಂತ. ಅದು ದೇವ್ ಅಂತಿದ್ರು ಅವರು. ಸುಧೀರ್ ಡೂಪು, ನಾವು ಇಷ್ಟು ಡೂಪು. ಸೊ ಅವಾಗೊಂದು ಇನ್ಸಿಡೆನ್ಸ್ ನಡೀತು, ತುಂಬಾ ದೊಡ್ಡ ಇನ್ಸಿಡೆನ್ಸ್ ಅದು. ಅಲ್ಲಿ ಬಚಾವಾದ್ವಿ. ಅದಾದ್ಮೇಲೆ ನಾನು ದುರ್ಗಿ ಅಂತ ಮಾಡಿದೆ. ನಾನೇ ಫೈಟ್ ಮಾಸ್ಟರ್ ಮಾಲಸಿ ಅವರಿಗೆ ಡೂಪು. ಮಾಲಸಿ ಮೇಡಮ್ ಇಷ್ಟು ಸಿನಿಮಾದಲ್ಲಿ ನಾನೇ ಪರ್ಮನೆಂಟ್ ಡೂಪಾಗಿ ಕೆಲಸ ಮಾಡಿದ್ದೀನಿ. ಸೊ ಮೇಡಮ್ ಅವ್ರಿಗೂ ನಾನು ತುಂಬ ವರ್ಕ್ ಮಾಡೋರ ಜೊತೆ ತುಂಬ ವರ್ಕ್ ಮಾಡಿದ್ದೀನಿ ಮೇಡಮ್ ಜೊತೆನೂ. ಸೊ ಅವ್ರು ಫುಲ್ ಡೂಪ್ ಎಲ್ಲ ಮಾಸ್ಟ್ರುಗಳೆಲ್ಲ. ಅದೇ ಮಂಜು ಮಾಸ್ಟ್ರು ಅವರಿಗೆ ಪರ್ಮನೆಂಟ್ ಮಾಸ್ಟರ್ ಆಗಿದ್ದರಿಂದ ನಾನು ಅವರಿಗೆ ಪರ್ಮನೆಂಟಾಗಿ ನಾನು ಡೂಪು ವರ್ಕರ್ ಮಾಡಿದೆ. ಡೂಪ್ ವರ್ಕರ್ ಮೇಲೆ ನಾನು ಸ್ಟೆಂಟ್ ಮಾಸ್ಟರಾಗಿ ಅವ್ರ ಸಿನಿಮಾ ರಾಮವ್ರ ಸಿನಿಮಾದಲ್ಲೇ ನಾನು ಅವ್ರ ಬ್ಯಾನರಲ್ಲೂ ಒಂದು 7 ಸಿನಿಮಾ ಮಾಡಿದೆ ನಾನು. ಸರ್ ರಾಮ್ ಅವರ ಬಗ್ಗೆ ಹೇಳಿದಾಗ ಅವ್ರು ಇವತ್ತಿಲ್ಲ ನಮ್ಮ ಜೊತೆಗೆ. ಸೊ ನೀವು ನೋಡಿದ್ದೀರಾ, ಅವ್ರ ಜೊತೆ ಒಡನಾಡಿದ್ದೀರಾ, ಒಂದು 6-7 ಸಿನಿಮಾ ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ತುಂಬಾನೇ ಗೊತ್ತಿರುತ್ತೆ. ಸರ್ ನಾನು 6-7 ಸಿನಿಮಾ ಜೊತೆ ಮಾಡಿದ್ದು ಬೇರೆ. ಚೈತ್ರದ ಪ್ರೇಮಾಂಜಲಿ ಅವರು ಡಿಸ್ಟ್ರಿಬ್ಯೂಟ್ರು. ಸೊ ಅವತ್ತಿಂದ ರಾಮ್ ಅವ್ರು ನನಗೆ ತುಂಬಾ ಒಡನಾಡಿ. ನಾನು ಈ ಸ್ಟಂಟ್ ಮ್ಯಾನ್ ಆಗಿ ಮಾಡ್ಬೇಕಾದ್ರೂ ಅವ್ರು ನನ್ನ ಇದು ಮಾಡೋರು ತುಂಬ. ಯಾಕೆ ಎಲ್ಲ ಸಿನಿಮಾಗಳು ನೋಡೋರು ಅವರಲ್ವಾ. ಅವ್ರ ಸಿನಿಮಾಗಳೆಲ್ಲ ನಾನು ಸ್ಟಂಟ್ ಮಾಸ್ಟರಾಗಿ ನಾನು ಮಾಡಿದ್ದೀನಿ. ಅವರೆಲ್ಲ ಸಿನಿಮಾಗಳು ಮಾಡಿದ್ದೀನಿ ಸ್ಟಂಟ್ ಮ್ಯಾನ್ ಆಗಿ. ಅವ್ರು ತುಂಬಾ
ಮೃದು ಮನುಷ್ಯ. ಬಟ್ಟು ಅವರಿಗೆ ಮೋಸ ಮಾಡಬೇಕು, ದಗ ಮಾಡಬೇಕು ಅಂತಿಲ್ಲ. ಅವರು ಬೇರೆಯವ್ರು ನಂಗೆ ಗೊತ್ತಿಲ್ಲ. ಬಟ್ ನಾನು ನೋಡಿದ ಮನುಷ್ಯ ಅವರು ಚೈತನ್ಯ ಪ್ರೇಮಾಂಜಲಿ ನೋಡಿದ್ದೀನಿ ನಾನು. ನಾವು ಆ್ಯಕ್ಚುಲಿ ಅವರು ಸಾಯೋಕ್ಕೆ ಮೊದಲು ಒಂದು ತಿಂಗಳಿದ್ದಂಗೆ ನನಗೆ ಮೋತಿ ಮಲ್ ಹತ್ರ ಸಿಕ್ಕಿದ್ದು ನನಗೆ. ಅಲ್ಲಿ ಮಾತಾಡ್ಸೋದು ನಾನೇ ಡ್ರಾಪ್ ಮಾಡಿದೆ. ಬನ್ನಿ ನಾನೇ ಡ್ರಾಪ್ ಮಾಡಿದೆ ಅವರಿಗೆ. ಅಂದರೆ ಅವ್ರು ಓಡಾಡ್ತಾ ಇರ್ತಾರಲ್ವ, ಗಾಡಿ ಒಂದು ಕಡೆ ಬಿಟ್ಬಿಡ್ತಾರೆ, ಪಾರ್ಕಿಂಗ್ ಪ್ರಾಬ್ಲಮ್ ಗಾಂಧಿನಗರದಲ್ಲಿ. ಆವಾಗ ನಾನು ಡ್ರಾಪ್ ಈ ಥರ ನನಗೆ ತುಂಬಾ ಮನುಷ್ಯ ತುಂಬಾ ಒಂದಿದು. ಈಗ ಇವರು ಅವರು ಅಂತಿರಲಿಲ್ಲ, ಈ ಥರ ಅವರೇ ಕರೆದು ಅವ್ರು ಸಿನಿಮಾ ಮಾಡಿಸಿದ್ರು. ಸಾಯಿ ಕುಮಾರ್ ಹೀರೋ, ಮೇಡಮ್ ಅವ್ರದ್ದು ದುರ್ಗಿ, ಅವ್ರದ್ದೇ ಬ್ಯಾನರು. ಅಲ್ಲಿ ಮಾಡೋವಾಗಲೂ ನಾನು ನಮ್ಮ ಯೂನಿವರ್ಸಿಟಿ ಹತ್ರ ಒಂದು ಇದಿದೆ, ಕೆರೆ ಬ್ರಿಡ್ಜ್ ಮೇಲೆ ಅದು ಸೈಕಲ್ ಚೇಸು. ಆ ಸೈಕಲ್ ಚೇಸ್ ಮಾಡಬೇಕಾದಾಗ ಮೇಡಮ್ ಅವರು ಹಿಂಗೆ ಡೀಪು ಒಂದು 40 ಫೀಟ್ ಡೀಪಲ್ಲಿ ಸೈಕಲ್ ಇಳಿಸ್ಬೇಕು. ಸೊ ಡೂಪ್ ನಾನೇ ಇಳಿಸ್ಬೇಕಾದಾಗ ಮಿಸ್ ಆಗ್ಬಿಟ್ಟು ನಾನು ಬಾಲ್ ಥರ ಬೋನ್ಸ್ ಆಗಿದ್ದೀನಿ. ಒಂದು ಬಾಲ್ ಹಾಕಿದ್ರೆ ಎಷ್ಟು ಬೋನ್ಸ್ ಆಗೋದು ಆ ಥರ ಅಲ್ಲಿಂದ 40 ಫೀಟ್ ಬೋನ್ಸ್ ಆಗಿದ್ದೀನಿ. ರಾಮೂರು ಆಂಬುಲೆನ್ಸೆಲ್ಲ ಕರೆಸಿದ್ರು, ಹೆಚ್ಚು ಕಮ್ಮಿ ಆಯ್ತೇನೋ ಅಂದ್ಬಿಟ್ಟು. ಬಟ್ ದೇವ್ರದ್ದು ಏನೂ ಆಗಿಲ್ಲ. ಸೊ ನಾನು ತುಂಬಾ ಸೇಫ್ ಆದೆ ಅವತ್ತು. ಆ ಥರ ಅವರು ಒಬ್ಬ ಮನುಷ್ಯನ ಜೀವಕ್ಕೆ ತುಂಬ ಬೆಲೆ ಕೊಡೋಂಥ ಮನುಷ್ಯ. ಅದೊಂದು ಅಂತ ಹೇಳ್ತೀನಿ, ಒಂದಿಷ್ಟಾದರೂ ಸಾಕು ಇಮ್ಮಿಡಿಯಾಗಿ ಇದನ್ನು ಮಾಡ್ತಾರೆ. ಸೊ ಇವತ್ತು ಅವನ ಜೊತೆಲಿಲ್ಲ. ಸೊ ನಮಗದು ತುಂಬಾ ನನಗೆ ಆ ವಿಷಯಗಳು ಇವತ್ತು ತುಂಬಾ ಬೇಜಾರಾಯಿತು. ಸೊ ಅವರ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಈ ಸಮಯದಲ್ಲಿ. ಅದಾದಮೇಲೆ ನಾನು ಸಾಯಿ ಕುಮಾರ್ ಜೊತೆ ಸಿನಿಮಾ ಮಾಡಿದ್ವಿ. ನಮ್ಮ ಜೆ ಕೃಷ್ಣ ಕ್ಯಾಮ್ರಾಮ್ಯಾನು ಅವ್ರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸಿನಿಮಾಗಳಲ್ಲಿ ತುಂಬ ಸಿನಿಮಾಗಳಲ್ಲಿ ಸಪೋರ್ಟ್ ಮಾಡಿದ್ದಾರೆ. ನಾನು ಮಾಸ್ಟರ್ ಆದರೂ ಅವ್ರು ಕ್ಯಾಮ್ರಾಮನ್ ಆಗಿರ್ತಾರೆ. ಸೊ ಅವರ ಬಾಂಧವ್ಯ ಹೆಂಗಿತ್ತು ಅಂದರೆ ಒಂದು ಫೈಟ್ ಮಾಸ್ಟರ್, ಫಾಸ್ಟ್ ಕ್ಯಾಮ್ರಾಮ್ಯಾನ್ ಅಂತ ಒಂದು ಹೆಸರೇ ಮಾಡ್ತಿದ್ವಿ ನಾವು. ಅಷ್ಟೊಂದು ಫಾಸ್ಟಾಗಿ ಮಾಡ್ತಾಯಿದ್ವಿ. ಒಂದು ಹಾಫ್ ಡೇ ಒಂದು ಫೈಟೇ ಮಾಡಿಬಿಡ್ತಾಯಿದ್ವಿ, 2 ಅವರ್ ಫೈಟ್ ಫಿನಿಶ್ ಮಾಡಿಬಿಡ್ತಾಯಿದ್ವಿ. ಸೊ ಈ ಥರ ಎಲ್ಲರೂ ಅಷ್ಟೇ ಸಪೋರ್ಟ್ ಇದ್ರೇ ಏನೇ ಬೆಳಿಬೇಕಾದ್ರೂ ಒಂದು ಇದಿರುತ್ತೆ. ಈ ಸಪೋರ್ಟ್ ಇದ್ರೆ ಬೆಳೆಯೋದು ಯಾರೂ ಇಲ್ಲ. ಗಾಡ್ ಫಾದರ್ ಅಂತ ಇರಬೇಕು ಒಬ್ಬರು, ಇಲ್ಲ ಸಪೋರ್ಟ್ ಮಾಡೋರು ಒಬ್ಬರು ಇರಬೇಕು. ಸೊ ಅಲ್ಲಿಂದ ನಾನು BC ಪಾಟೀಲ್ ಇದೇ ಥರ ಪ್ರಾಕ್ಟೀಸ್ ಮಾಡುವಾಗ ಫೈಟ್ ಮಾಸ್ಟರ್ ಬೇಕು ಅಂತ ಹುಡುಕ್ತಿದ್ದಾಗ BC ಪಾಟೀಲ್ ಸಿನಿಮಾ ನಿಷ್ಕರ್ಷ ಮಾಡಿದೆ. ನಾನು ಇಷ್ಟೊಂದು ಡುಪ್ ಮಾಡಿದೆ. ಮಣಿಪಾಲ್ ಸೆಂಟ್ರಿಂದ 40 ಅಲ್ಲಿ ಟಾಪಿಂದ ಅಲ್ಲಿಗೊಂದು ಫ್ಲೋರ್ ಬರುತ್ತೆ. ಟಾಪಿಂದ ಆ ಫಸ್ಟ್ ಫ್ಲೋರ್ವರೆಗೂ ನಾನು ರೋಪಲ್ಲಿ ಬಂದಿದ್ದೆ. ನೈಟ್ 12 ಗಂಟೆಯಲ್ಲಿ ಯಾರೂ ಬಂದಿರಲಿಲ್ಲ. ನಾನು ಧೈರ್ಯ ಮಾಡಿದೆ. ಸುನೀಲ್ ಕುಮಾರ್ ದೇಸಾಯಿ ಅವರು ಡೈರೆಕ್ಟ್ರು, ರಾಜ್ಯನ್ ಅಂತ ಕ್ಯಾಮ್ರಾಮನ್ ಹೊರಲ್ಲ ಹೇಳೋರೆ, ಹುಷಾರಪ್ಪ ನೈಟು ನೋಡ್ಕೊಳ್ರಿ ಅಂತ ಹೇಳೋರು. ಅಲ್ಲಿಂದ ನಾನು ಡುಪ್ ಮಾಡಿದೆ ವಿಷ್ಣು ಸರ್ಗೆ. ಸೊ ಅಲ್ಲಿಂದ ನಾನು BC ಪಾಟೀಲ್ ಅವ್ರಿಗೆ ತುಂಬ ಹತ್ರ ಆದೆ. ಸೊ ಅವರು ಒಂದು ಸಿನಿಮಾ ಮಾಡೋವಾಗ ಪೂರ್ಣ ಸತ್ಯ ಅಂತ ಸಿನಿಮಾ ಮಾಡಿದ್ರು. ಆಮೇಲೆ ನಮ್ಮ ನಿವೇದಿತ ಜೈನಗೂ ಒಂದು ಸಿನಿಮಾ ಮಾಡಿದರು. ಅದಕ್ಕೆಲ್ಲ ನಾನು ಅಸ್ಟೆಂಟಾಗಿ ಮಾಡಿದೆ, ಮಾಸ್ಟರ್ ಅಸ್ಟೆಂಟಾಗಿ ಮಾಡಿದೆ ವರ್ಕೆಲ್ಲ. ಅಲ್ಲಾದಮೇಲೆ ಅವರೇ ಹೀರೋ ಮಾಡಿದ್ರು BC ಪಾಟೀಲ್ ಅವರು. ಡಿಸ್ಕಷನ್ ಮಾಡ್ತಾಯಿದ್ವಿ. ಆಗ ಅವ್ರದ್ದೆಲ್ಲ ಸಿನಿಮಾ ನಾನು ಮಾಡ್ತಿದ್ದೆ, ಕೆಲವೆಲ್ಲ ರಘುವೀರ್ ಸಿನಿಮಾ ಎಲ್ಲ ಮಾಡಿದ್ರು, ಶೃಂಗಾರ ಕಾವ್ಯ ಅಂತೆಲ್ಲ. ಸೊ ನಮ್ಮ ಒಡನಾಡಿಯಲ್ಲಿ ಹೆಂಗಿತ್ತು ಅಂದರೆ ಒಂದು ಅಣ್ಣ ತಮ್ಮ ಬಾಂಧವ್ಯ ಥರ ಇತ್ತು. ನಾನು ಬರ್ತೀನಿ, ನಾನು ಕೆಲಸ ಮಾಡೋಗ್ತೀನಿ, ಅವ್ರು ಆ ಥರ ಇರಲಿಲ್ಲ ಅವಾಗೆಲ್ಲ. ಎಲ್ಲ ಒಂಥರ ಫ್ಯಾಮಿಲಿ ಮ್ಯಾನ್ಗಳಾಗಿದ್ವಿ. ಸೊ ಹಿಂಗೆ ಮಾಡ್ತಿರುವಾಗ ಈ ಡಿಸ್ಕಷನ್ ಮಾಡುವಾಗ ಫೈಟ್ ಮಾಸ್ಟರ್ ಮಾಡೋಣ ಅಂತ ಇದು ಮಾಡಿ. ಸೊ ಆ ಸಿನಿಮಾದಲ್ಲಿ ಫೈಟ್ ಮಾಡಬೇಕು. ನನಗೆ ತುಂಬ ಜನನೇ ಅವಾಗ ಕೇಳೋರು, ನೀನು ಎಂಥ ದೊಡ್ಡ ಇದು ಕೆಲಸ ಮಾಡ್ತೀಯ, ಹೋಗಿ ಅವ್ರದ್ದು ಫೈಟ್ ಹೆಂಗೆ ಮಾಡ್ತಾರೋ, ಅವ್ರದ್ದು ಹೆಂಗೆ ಫೈಟ್ ಮಾಡಿಸ್ತೀಯ ನೀನು ಅಂತ ಚಾಲೆಂಜ್ ಮಾಡಿದ್ರಿ ಎಲ್ಲ ನನ್ನ ಹತ್ರ. ಹೌದೌದು. ಯಾಕಂದರೆ ಒಂದು ಈಗ ಶಿವಣ್ಣ ಅಂದರೆ ಓಕೆ, ಹಾಗೆ ಇಮ್ಮಿಡಿಯೇಟ್ ಸೆಕೆಂಡ್ ಸಿನಿಮಾ ಶಿವಣ್ಣ ಬಂದೆ, ಚಂದೋದಯ ಅಂತ 2ನೇ ಸಿನಿಮಾ ಅದೇನೆ. ಶಿವಣ್ಣ ಸಿನಿಮಾ ಮಾಡ್ಬೋದಾಗಿತ್ತು, ವಿಷ್ಣು ಸಹ ಸಿನಿಮಾ ಮಾಡ್ಬೋದಾಗಿತ್ತು ಎಲ್ಲ ಹೇಳೋರು. ಈಗ ನಾವು ಅದು ಅಂದ್ಕೊಂಡಂಗೆ ನಮ್ಮ ಕೈಯಲ್ಲಿ ಆಗಲ್ಲ. ನಾವು ಅಂದ್ಕೊಳ್ಳೋದೊಂದು ಆಗೋದೇ ಒಂದು. ನಾವು ಅಂದ್ಕೊಂಡ ಥರ ಆಗೋದಂಗೆ ಇದ್ರೆ ಎಷ್ಟೋ ಆಗೋಗ್ಬಿಟ್ರೋದು. ನಾವು ಅಂದ್ಕೊಂಡ್ರೆ ಒಂದು ಆಗೋದೇ ಒಂದು. ಸೊ ಅದಾದಮೇಲೆ ಬ್ಯುಸಿ ಆದೆ. ಅಲ್ಲಿ ಕೌರವ ಸಿನಿಮಾ ಹೇಗಿತ್ತು ಸರ್? ಕೌರವ ನಿಮಗೆ ಅನುಭವ, ಕೌರವ ಸಿನಿಮಾದ ಅನುಭವಗಳ ಜೊತೆಗೆ ಸರ್ ನಾವು ಕೌರವ ಮಾಡುವಾಗ ಅದು ಹೇಳೋದಿಲ್ಲ ಸರ್, ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸಿ ಸಾಹೇಬ್ರಿಗೆ, ನಾವು ಸಾಹೇಬ್ರು ಅಂತ ಇವಾಗ ಇಟ್ಸ್ ಡ್ಯೂಟಿಯಲ್ಲಿ ಆನ್ ಡ್ಯೂಟಿ ಅವರು. ನಾವು ಸಾಹೇಬ್ರೆ ಅಂತಿದ್ವಿ, ಸಾರ್ ಅಂತಿದ್ವಿ. ಅವ್ರನ್ನ ಪ್ರಾಕ್ಟೀಸ್ ಮಾಡಿಸಿ. ಬೆಳಗ್ಗೆ ವಿಜಯನಗರದಲ್ಲಿ ಮನೆ ಇತ್ತು ಅವ್ರದ್ದು. ಸೊ ಅಲ್ಲೋಗಿ ಬೆಳಗ್ಗೆ ಒಂದು 7:30 ಪ್ರಾಕ್ಟೀಸ್ ಮಾಡಿಸಿ ಅವ್ರಿಗೆ ರೆಡಿ ಮಾಡಿದ್ವಿ. ಒಂದು 15 ದಿವಸ ರೆಡಿ ಮಾಡಿದ್ವಿ.
ಯಾಕಂದರೆ ನನಗೆ ಒಂದು ಆಸೆ ಇರಬೇಕಲ್ಲ, ಒಂದು ಹೆಸರು ಮಾಡಬೇಕು, ಹೆಸರು ಚೆನ್ನಾಗಿ ಕಾಣಬೇಕು. ಫೇಲಿಯರ್ ಆಗ್ಬಿಟ್ರೆ ನಮ್ಗೆ ಯಾರು ನೋಡಲ್ಲ ಅನ್ನೋದೊಂದು ಪ್ರಾಕ್ಟೀಸ್ ಮಾಡಿಸಿ ಅವ್ರಿಗೆ ಲೊಕೇಶನ್ಗೆ ಹೋದ್ವಿ. ಸೊ ಅವರು ಮಾಡಿದ್ರು, ಅವರು ಏನೋ ಆಲ್ರೆಡಿ ಅವರು ವಿಲನ್ ಆಗಿಲ್ಲ ಮಾಡಿದ್ರು. ಬಿಸಿ ಪಟ್ಟಿಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಇತ್ತು. ಅಂದರೆ ಹೀರೋ ಅನ್ನೋದು ಬೇರೆ ಮೆಟೀರಿಯಲ್ಲು, ವಿಲನ್ ಅನ್ನೋದು ಬೇರೆ. ಬಟ್ ವೀರಾಗಿ ಬಂದಾಗ ಹೀರೋ ಥರನೇ ಮಾಡ್ಬೇಕು ನಾವು. ಹೀರೋನ ವಿಲನ್ ಮಾಡೋಕ್ಕಾಗಲ್ಲ. ಅದಕ್ಕೆ ವಿಲನ್ ಥರನೇ ಇದ್ದರು ಸಿನಿಮಾದಲ್ಲಿ ಅವರು. ಆ ಸಿನಿಮಾದಲ್ಲಿ ವಿಲನ್ನೇ, ಹೀರೋದಿ ವಿಲನ್ ಅಂದ್ರೆ ಟಫ್ ಆ್ಯಂಡ್ ರಫು. ಸೊ ಕಂಪೋಸ್ ಮಾಡಿದ್ವಿ, ಫೈಟ್ ಮಾಡಿದ್ವಿ. ಒಂದು ಫೈಟ್ ಆಯಿತು, ಇಮ್ಮಿಡಿಯಾಗಿ ಪ್ರಸಾದ್ ಲ್ಯಾಪ್ದಲ್ಲಿ ಡೆವಲಪ್ ಮಾಡಿದ್ವಿ, ಇಮ್ಮಿಡಿಯಾಗಿ ಎಡಿಟಿಂಗ್ ಮಾಡಿದ್ವಿ. ನೋಡ್ಬೇಕು ಹೆಂಗೆ ಬಂದು ನೋಡ್ಬೇಕಾಯ್ತಲ್ಲ ನಾವು. ಅವ್ರು ನನಗಿನ ಕ್ಯೂಸಿಟಿ ಅವ್ರಿಗಿತ್ತು, ಡೈರೆಕ್ಟ್ರಿಗೆ ಒಂದು ಟೀಮ್ ವರ್ಕ್ ಅಂತಿತ್ತು. ಅದಾದಮೇಲೆ ಡೆವಲಪ್ ಮಾಡಿ ಮೈಸೂರಲ್ಲಿ ಒಂದು ಥಿಯೇಟ್ರಲ್ಲಿ ನೋಡಿದ್ವಿ. ಅಲ್ಲಿ ನಮ್ಮ ಚಾಮುಂಡಿ ಇದು ಪ್ರೀಮಿಯರ್ ಸ್ಟುಡಿಯೋ ಹತ್ರ ಒಂದು ಥಿಯೇಟ್ರ್ ಇತ್ತು. ಅಲ್ಲಿ ರಾತ್ರಿ 9 ಗಂಟೆ ಮೇಲೆ ಹೋಗಿ ಸ್ಕ್ರೀನ್ ನಂಗೆ ನೋಡಿ, ಓಕೆ ಚೆನ್ನಾಗಿ ಬಂದಿದೆ, ಎಲ್ಲ ಒಂದು ರಿಲೀಫ್ ಆಯಿತು, ಓಕೆ ಅಂತ. ಒಂದು ರಿಲೀಫ್ ಅಷ್ಟೇ, ಫುಲ್ ರಿಲೀಫ್ ಇಲ್ಲ, ಒಂದು ರಿಲೀಫ್ ಓಕೆ ಮಾಡಿದೆ. ಸೊ ಅದೆಲ್ಲ ಒಂದು 3 ಆ್ಯಕ್ಷನ್ ಇತ್ತು, ನ್ಯಾಚುರಲ್ ಆ್ಯಕ್ಷನ್ಸು. ಸೊ ನ್ಯಾಚುರಲ್ ಆ್ಯಕ್ಟೇಷನ್ ಮಾಡಿದ್ವಿ. ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯಿತು. ಸೊ ನನಗೆ ಸಿನಿಮಾ ಆಗೋಕ್ಕೆ ಮೊದಲೇ ಅವ್ರ ಹೆಸರು ಇಟ್ಬಿಟ್ಟಿದ್ರು. ನಾವು ಬೇರೆ ಹೆಸರು ಹೇಳಿದ್ದೆ ನಾನು. ಅದಕ್ಕೆ ಡೈರೆಕ್ಟ್ರು ಪ್ರೊಡ್ಯೂಸರ್ ಡಿಸೈಡ್ ಮಾಡ್ರೆ, ಬೇರೆ ಹೆಸರು, ಈ ಹೆಸರು ಇಟ್ಕೊ ಚೆನ್ನಾಗಿದೆ ನಿನಗೆ ಅಂಥೇಳಿ ಕೌರವ್ ವೆಂಕಟೇಶ್ ಅಂತ ಆ ಸಿನಿಮಾದಲ್ಲಿ ನನಗೆ ಇದು ಮಾಡಿದ್ರು. ಅದಾದ ಎಸ್ನಾನ ಜೊತೆ ನಾನು ತುಂಬ ಇದಾಗಿದ್ದೆ. DC ಪಾಟೀಲ್ ಅವರಿಗೆ ನೀವು ಕಂಪ್ಲೀಟ್ ರೆಡಿ ಮಾಡ್ಕೊಂಡು ಹೌದು ಸ್ಟೆಂಟ್ ಅವ್ರಿಗೆ ಫುಲ್ ಪ್ರಾಕ್ಟೀಸ್ ಮಾಡಿದ್ದು ನಾವು. ಸಿನಿಮಾ ರಿಲೀಸ್ ಆದಾಗ ಹೆಂಗೆ ಹೆಸರು ಬಂತು ಸರ್ ನಿಮಗೆ? ತುಂಬಾ ಬ್ಯುಸಿ ಆಗಿಬಿಟ್ಟಿದೆ ನಾನು, ತುಂಬ ಬ್ಯುಸಿ ಇದೆ. ಆ ಸಿನಿಮಾ ನಾನು ಮಾಸ್ಟರ್ ಆದಮೇಲೆ ರಿಲೀಸ್ ಆದಮೇಲೆ ತುಂಬ ಪೀಕಲ್ಲೇ ಇದ್ದೆ ನಾನು. ಎಲ್ಲ ಸಿನಿಮಾ ಮಾಡಿದೆ, ಶಿವಣ್ಣನ ಜೊತೇಲಿ ಮಾಡಿದೆ ನಾನು, ವಿಷ್ಣು ಸರ್ ಜೊತೇಲಿ ಮಾಡಿದೆ, ಎಲ್ಲ ಜೊತೇಲಿ ಮಾಡಿದೆ ನಾನು. ಇಂಥವ್ರ ಜೊತೇಲಿ ಅಂತ ಇಲ್ಲವೇ ಇಲ್ಲ. ಆಪ್ತ ಮಿತ್ರ ಮಾಡಿದೆ ವಿಷ್ಣು ಸರ್ ಜೊತೇಲಿ. ಅದು ಮೊದಲು ಕದಂಬ ಅಂತ ಮಾಡಿದೆ, ಚಿಕ್ಕ ಎಪಿಸೋಡ್ ಮಾಡಿದೆ ಕದಂಬದಲ್ಲಿ. ಸೊ ಈ ಥರ ಒಂದು ನಾನು ಇದು ಗಣೇಶ್, ದುನಿಯಾ ವಿಜಿ ಇವತ್ತೆಲ್ಲ ಹೀರೋಗಳು, ಅವರೆಲ್ಲ ನಮ್ಮ ಸ್ಟಾರ್ಗಳು, ಇವತ್ತೆಲ್ಲ ಸ್ಟ್ಯಾಂಡರ್ಡ್ ಸ್ಟಾರ್ಗಳು. ಸೊ ಇವರೆಲ್ಲ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಅವ್ರ ಹತ್ರ. ಅವರೆಲ್ಲ ನನ್ನ ಹತ್ರ ಕಲ್ತಿರೋರು. ಅವ್ರಿಗೆಲ್ಲ ಒಳ್ಳೆ ಚೆನ್ನಾಗಿ ತುಂಬ ಎಲ್ಲ ಇದಾಗಿದ್ದಾರೆ. ನಂಗೆ ಖುಷಿ ಆಗ್ತಿದೆ, ನಾನು ತುಂಬ ಖುಷಿ. ನಮ್ಮ ಸ್ಟಾರ್ಗಳೆಲ್ಲ ನನ್ನ ಕಣ್ಮುಂದೆ ಈ ಸ್ಟಾರ್ ಬೆಳೀತಿದ್ರೆ ಅನ್ನೋದು ತುಂಬ ಖುಷಿ. ಇವ್ರಿಗೆಲ್ಲ ಕೋಚ್ ಮಾಡಿದ್ದೆ ನಾನು. ನೆನಪಿರಲಿ ಪ್ರೇಮ್, ಇವರೆಲ್ಲ ಕೋಚ್ ಮಾಡಿದ್ದು. ಇಷ್ಟು ಇಂಡಸ್ಟ್ರಿ ಎಲ್ಲರಿಗೂ ನಾನು ಕೋಚ್ ಮಾಡಿದ್ದೀನಿ. ಈಗ ಹೊಸೂರು ತಂಡಕ್ಕೂ ನಾನು ತುಂಬಾ ಹೊಸೂರಿಗೆಲ್ಲರೂ ಕೋಚ್ ಮಾಡಿದೆ, ಶೂಟ್ ಕೂಡ ಮಾಡಿದ್ದೀನಿ. ಈಗ ಅದೇ ಹೇಳಿದ್ನಲ್ಲ, ಈಗ ನಾನು ಹೊಸಬರ ತಂಡದಲ್ಲೇ ನಾನೊಬ್ಬ ಹೊಸಬನ ಥರ ಇದ್ದೀನಿ ಈಗ. ಯಾಕೆಂದರೆ ಎಲ್ಲ ಜನ್ರೇಷನ್ ಚೇಂಜ್ ಆಯಿತು. ಆಗ ನಾನು ಟ್ರಂಪೋಲಿಮ್ ಅಂತ ಮಾಡಿದ್ದೆ ನಾನು. ಅದ್ರಲ್ಲಿ ತುಳಿದ್ರೆ ಒಂದು 20 ಅಡಿ ಮೇಲೆ ಹೋಗೋ ಥರ. ಅದು ನಾನು ಇಂಟ್ರೊಡ್ಯೂಸ್ ಮಾಡಿದ್ದು ನಾನೇ ಇಂಡಸ್ಟ್ರಿಗೆ. ಅವಾಗ ಬೇಕಾಗಿತ್ತು ಆ ಟೈಮಲ್ಲಿ. ಅದಾದ್ಮೇಲೆ ಏರ್ ಈಸ್ ಬ್ಲೋರ್ ಬರುತ್ತೆ, ಅದನ್ನು ಫಸ್ಟು ಶುಕ್ಲಾಂಬರದಮ್ ಅಂತ ಮಸ್ತಾನವರಿಲ್ಲ, ಅವರು ತಿರೋದ್ರು. ಆ ಶುಕ್ಲಾಂಬರದಮ್ಮಲ್ಲಿ ನಾನು ಫಸ್ಟು ಟ್ರಯಲ್ ಮಾಡಿದ್ದೆ, ಸಕ್ಸಸ್ ಆಯಿತು. ಇವತ್ತೆಲ್ಲ ಅದು ಏರ್ ಹೊಡೆದಷ್ಟು ಇದಾಗುತ್ತೆ, ಫೇಸು ಶೇಕಿಂಗ್ ಆಗುತ್ತೆ. ಇದೆಲ್ಲ ನಾನು ಇಂಟ್ರೊಡ್ಯೂಸ್ ಈಗ ಇಂಟ್ರೊಡ್ಯೂಸ್ ಮಾಡಿದ್ದು ನಾನೆಲ್ಲ ನಾನು ಈಸ್ ಅ ಫಸ್ಟ್ ಸರ್. ಆ ರೀತಿ ಒಂದು ಜಾಕಿ ಜನ್ ಸಿನಿಮಾ ಇದೆ ಸರ್. ಆ ಜಾಕಿ ಜನ್ ಸಿನಿಮಾದಲ್ಲಿ ಬಂದು ಅವ್ರ ಫ್ಲೈಟಲ್ಲಿ, ಅದು ಫ್ಲೈಟು ಏರೋಡ್ರೋಮ್ ಒಳಗಡೆ ಫೈಟ್ ಮಾಡ್ತಾನೆ ಅವನು ಫ್ಯಾನ್ ಆನ್ ಆದಾಗ ಅವ್ರ ಬಾಡಿ ಎಲ್ಲ ಇದಾಗ್ತಿತ್ತು. ಸೊ ನಾನು ಅದನ್ನು ಕ್ರಿಯೇಟ್ ಮಾಡಿ ನೀವೇ ಮಾಡಿದ್ದು? ಹೌದು. ಅದಕ್ಕೆ ಮೆಟೀರಿಯಲ್ ಮೆಟೀರಿಯಲ್ ಬೇಕಾಗಿತ್ತು. ಅದು ಹುಡುಗಿ ಇದು ಹೇಳಿದ್ನಲ್ಲ, ಅದು ನೋಡಿ ಅದು ಏನು ಮೆಟೀರಿಯಲ್ ಅಂತ ಕಂಡುಹಿಡ್ದು ನಾನು ಎಲ್ಲಿ ತಗೊಂಡ್ರಿ ಸರ್? ಇಲ್ಲ ನಮ್ಮ ಬೆಂಗಳೂರಲ್ಲಿ ಸಿಗ್ತಾವಲ್ಲ, ರೆಡಿ ಮಾಡಿ ತಂದು ನಾನು ಅದನ್ನು ರೆಡಿ ಮಾಡಿದ್ವಿ. ಇಸ್ ಅ ಕಂಪ್ರೆಸರ್. ನೀವು ಮಾಡಿದ್ದು? ಹೌದು. ಅದು ಮೊದಲು ಯಾವ ಫಿಲಮ್ಸ್ಗಳಲ್ಲಿ ಇರಲಿಲ್ಲ. ಅಲ್ಲಿಂದ ಇಂಟ್ರೊಡಕ್ಷನ್ ಮಾಡಿದೆ. ಶುಕ್ಲಾಂಬರದಮ್ ಅಂತ ಫಸ್ಟ್ ಮೂವಿ ಅದೇನೆ. ಈಗ ನಮ್ಮ ಮೋಹನ್ ಅವ್ರದ್ದು, ಮಲ್ಲ ಮೋಹನ್ ಅವರು, ಅವ್ರ ಹೀರೋ. ಅವ್ರದ್ದು ಒಂದು 4 ಸಿನಿಮಾ ಹೀರೋಗೆ ನಾನೇ ಕಂಪೋಸ್ ಮಾಡಿದ್ದೆ. ಸೊ ಆ ಸಿನಿಮಾದಲ್ಲಿ ಅವ್ರಿಗೆ ಹೊಸತನ ಬೇಕು ಅನ್ನೋದನ್ನು ಮಾಡಿದ್ವಿ ನಾವು. ಸೊ ಅಲ್ಲಿಂದ ಎಲ್ಲ ಜರ್ನಿ ಸ್ಟಾರ್ಟ್ ಆಯಿತು. ಈಗ ತೆಲುಗಲ್ಲೆಲ್ಲ ಅದು ಹೈಲೈಟ್ ಆಗಿಬಿಡ್ತು. ಚಿರಂಜೀವಿ ಸಿನಿಮಾದಲ್ಲಿ ಹೈಲೈಟ್ ಆಗೋಯ್ತು. ಸೊ ಅಂದರೆ ಇಂಟ್ರೊಡ್ಯೂಸ್ ಮಾಡಿದ್ದಂಗೆ ನಾನು. ಅಂದರೆ ಅದು ನಾನೇ
ಕಂಡಿಡ್ದಂತಿಲ್ಲ, ಒಂದು ಇಂಪ್ರೆಸ್ ಅದು ನೋಡಿದ್ರೆ ಅದು ಕ್ರಿಯೇಟಿವ್ ಮಾಡಾಕ್ತೀವಿ ನಾವು, ಕರೆಕ್ಟ್. ಅದನ್ನು ಕ್ರಿಯೇಟಿವ್ ಮಾಡಾಕ್ದು ಹಿಂಗೆ ಮಾಡ್ದು ಹಿಂಗಿರುತ್ತೆ ಅಂತ. ಸೊ ಈಗ ರೋಪ್ಸ್ ಎಲ್ಲ ಈ ರೋಪ್ ಸೆಟಪಲ್ಲಿ ನಾನು ರೆಡಿ ಮಾಡಿದ್ದೆ. ಟ್ರಾವೆಲಿಂಗ್ ರೋಪ್ಸ್, ರೋಪಿಂಗ್ ಶಾರ್ಟ್ಸು, ಬೆಲ್ಟ್ಸು, ಜಾಕೆಟ್ಸ್ ಎಲ್ಲ ರೆಡಿ ಮಾಡಿಕ್ಕಿದ್ದೆ ನಾನಿಲ್ಲಿ. ಓಕೆ. ಸೊ ಇವತ್ತು ಅದೇ ಮುಂದೆ ಇದೆ. ನಾನು ಮಾಡಿದ ಜಂಪಿಂಗ್ ಬೋರ್ಡ್ ಇಲ್ಲ, ಟ್ರಂಪೋಲಿನ್ಸ್ ಇಲ್ಲ, ಯಾವುದಿಲ್ಲ ಈಗ, ಎಲ್ಲ ರೋಪ್. ಈಗ ರೋಪ್ ಎಲ್ಲ ಯಾರೇ ಮಾಡಿ ರೋಪಲ್ಲಿ ಮಾಡ್ತಾರೆ. ಈಗ ಅದು ಈ ಜನ್ರೇಷನ್ಸ್ ಇಸ್ ಅ ರೋಪ್. ನಾವು ಮಾಡೋದು ರೋಪ್ ಇರಲಿಲ್ಲ ನಾವು, ಈಗೇನು ರೋಪಲ್ಲಿ ಇಲ್ಲ ಇಲ್ಲ. ನೀವು ಹೇಗೆ ಮತ್ತೆ? ನಾವು ಹಂಗೆ ಜಿಮ್ನಾಸ್ಟಿಕ್ಸ್ ಅಲ್ವಾ, ನಾವು ಹಂಗೆ ಒರಿಜಿನಲಾಗೆ ಮಾಡ್ತಾಯಿದ್ವಿ. ಇವತ್ತೆಲ್ಲ ರೋಪಲ್ಲಿ ಏನು ಮಾಡ್ತೀವಿ, ನಾವು ಬೋರ್ಡಲ್ಲಿ ಮಾಡ್ತಾಯಿದ್ವಿ. ಅಲ್ಲ ನಿಮ್ಗೆ ಏಟ್ ಬೀಳ್ತಿರ್ಲಿಲ್ವಾ ಸರ್? ಅಲ್ಲ ಸೇಫ್ಟಿ ಇತ್ತು, ಬೆಡ್ಗಳು ಆಗ್ತಿದ್ವಿ, ಏಟ್ ಬೀಳ್ತಿತ್ತು. ಈಗ ಏಟ್ ಬೀಳುತ್ತೆ ಅಂತ ನಾವು ಹಿಂದೆ ಹೋಗ್ತಿರ್ಲಿಲ್ವಲ್ಲ. ಏನೆಲ್ಲ ಆಗಿತ್ತು ಏಟ್ ಬಿದ್ದುಗಳು ನಿಮಗೆ? ಆಗಿದೆ. ಬಟ್ ನನಗೆ ಇದುವರೆಗೂ ತುಂಬ ರಿಸ್ಕಿ ಶಾಟ್ಸ್ ಎಲ್ಲರಿಗಿನ್ನ ತುಂಬ ರಿಸ್ಕಿನೇ ಮಾಡಿದೆ. ಇದು ನಾನು ಸೇಫೆಸ್ಟ್ ಸೈಡು. ಬಟ್ ನನಗೆ ದೇವ್ರ ದಯಿಂದ ಅಲ್ಪ ಸ್ವಲ್ಪಗಳು ಏಟ್ಗಳು ಬಿದ್ದಿದ್ದೆ, ಒಂದು ಮೇಜರ್ ಅಂತ ಎಲ್ಲೂ ಏಟ್ ಬಿದ್ದಿಲ್ಲ.